ಮನೋವಿಜ್ಞಾನದ ಒಂದು ಶಾರ್ಟ್ ನೋಟ್ಸ್ ಏನು ನಾನು ರೆಡಿ ಮಾಡೇನಲ್ರಿ. ಇತಿಹಾಸ ಏನು ಓದಿದ್ದೆ ಅಲ್ಲ, ನಾನು ಇಷ್ಟು ಇತಿಹಾಸ ಓದಿದೆ ಅಂತ ಎಲ್ಲ ಕ್ವಶನ್ಸ್ಗಳನ್ನು ಈ ಒಂದು ಕ್ವಶನ್ ಬ್ಯಾಂಕ್ ಒಳಗೆ ನಾನು ಸಾಲ್ವ್ ಮಾಡಾಕತ್ತಿದ್ದೆ. ಏನಂತಂದ್ರೆ ಈ ಒಂದು ಮಂದಾರ್ತಿ ದರ್ಶಿನಿ ಹೋಟೆಲ್ ಒಳಗಡೆ ಮಸ್ತ್ ಪ್ಯಾರಾಗ್ರಾಫ್ ಒಳಗಡೆ ಓದೋದು ಭಾಳ ಇಷ್ಟ ಆಗ್ತದೆ. ಅದಕ್ಕೆ ನಾನು ಇದನ್ನು ತೊಗೊಂತೀನಿ. ಮತ್ತು ಇನ್ನೊಂದು ಬೆಳಿಗ್ಗೆ 6 ಗಂಟೆಗೆ ಎದ್ದೆ. ನಾನು 6 ಗಂಟೆಗೆ ಎದ್ದ ತಕ್ಷಣವೇ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ಅಲ್ಲಿಂದ ಮಾರ್ನಿಂಗ್ ಸ್ವಲ್ಪ ಚಾ ಕುಡಿದು ಲೈಬ್ರರಿಗೆ ಹೊಂಟೇನಿ. ಇವಾಗ ಸಮಯ ಬಂದುಬಿಟ್ಟು 6:30 ಹಿಂಗಾಗಿದೆ. ಸೊ ಇವಾಗ ನಾನು ಚಾ ಮತ್ತು ಬಿಸ್ಕೆಟನ್ನು ಕುಡಿತಾ ಇದ್ದೀನಿ. ಐ ಆಮ್ ಎಂಜಾಯಿಂಗ್ ದಿಸ್ ದ ಬ್ಯೂಟಿಫುಲ್ ಡೇ. ಇದಾದ್ಮೇಲೆ ರೀ ನಾನು ಮತ್ತೆ ಲೈಬ್ರಿಗೆ ಬನ್ನಿರಿ. ಈಗ ಲೈಬ್ರರಿ ಒಳಗಡೆ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಶಾರ್ಟ್ ನೋಟ್ಸ್ ಏನು ನಾನು ರೆಡಿ ಮಾಡೇನಲ್ರಿ. ವಾಮದೇವಪ್ಪ ಬುಕ್ಕು ಮತ್ತು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಗಿರ್ಬೋದು, TP ಮಂಜುನಾಥ್ ಸರ್ದು ನಾನು ಅದನ್ನೆಲ್ಲ ನನಗೆ ಯೂಸ್ ಆಗುವಂಗೆ ನಾನು ಏನು ಮಾಡಿದ್ದೀನಿ, ಶಾರ್ಟ್ ನೋಟ್ಸ್ ಮಾಡಿದ್ದೀನಿ. ಸೊ ಅದ್ರದ್ದು ನಾನೀಗ ಕಂಪ್ಲೀಟಾಗಿ ನಾನು ಓದಿದ್ದೀನಿ ಒಂದು ಸಲ. ಮತ್ತು ಓದಿದ್ದನ್ನು ರಿವಿಷನ್ ಮಾಡಕತ್ತೀನಿ ನಾನು. ಯಾಕಂದರೆ ಇದು ಅರ್ಲಿಯಿಂದ ಮಾರ್ನಿಂಗ್ ಆಗ್ತದೆ ಅಂದರೆ ಒಂದು ರಿವಿಷನ್ ಮಾಡಬೇಕಾಗ್ತದೆ. ಮತ್ತು ಒಂದು ನಾವು ಟೆಸ್ಟ್ ಕೊಡ್ಬೋದು, ಇಲ್ಲಪ್ಪ ಅಂತಂದರೆ ನಾನು ಹೊಸ ವಿಷಯವನ್ನು ಓದ್ಬೋದು. ಬಟ್ ಈಗ ನಾನು ಆಲ್ರೆಡಿ ಇದನ್ನು ಓದಿರ್ತೀನಲ್ಲ, ಸೊ ಓದಿದ್ದನ್ನು ರಿವಿಷನ್ ಮಾಡಬೇಕಾಗ್ತದೆ. ಸೊ ನೀವು ನೋಡಾತೀರಿ ಇಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನದ ವಿಷಯವನ್ನು ಬಹಳ ಇಂಪಾರ್ಟೆಂಟ್ ಇದೆ. ಸೊ ಅದಕ್ಕೆ ನಾನು ರಿವಿಷನ್ ಮಾಡ್ತಾ ಇರ್ತೀನಿ. ಇದಾದಮೇಲೆ ನಾನು 2ನೇ ಸೆಷನ್ ಅಂತ KE ಅವ್ರದ್ದು ಪತ್ರಿಕೆ 1ರದ್ದು ಈ ಪುಸ್ತಕವನ್ನು ಪ್ರಣತಿ ಪರ್ವ ಅಕಾಡೆಮಿದವರು ಬಿಟ್ಟಿದ್ದಾರೆ. ಇದು ಸಾಮಾನ್ಯ ಜ್ಞಾನದೊಳಗೆ. ಅಂದರೆ ಇತಿಹಾಸ ಏನು ಓದಿದ್ದೆ ಅಲ್ಲ, ನಾನು ಇಷ್ಟು ಇತಿಹಾಸ ಓದಿದೆ ಅಂತ ಎಲ್ಲ ಕ್ವಶನ್ಸ್ಗಳನ್ನು ಈ ಒಂದು ಕ್ವಶನ್ ಬ್ಯಾಂಕ್ ಒಳಗೆ ನಾನು ಸಾಲ್ವ್ ಮಾಡಾಕತ್ತೀನಿ ರೀ. ಈಗ ಮಧ್ಯಕಾಲೀನ ಭಾರತದ ನಡುವೆ ಬಂದಂಥ ಪ್ರಶ್ನೆಗಳಾಗಿರ್ಬೋದು ರೀ. ಮತ್ತು ನೋಡಿರಿ, ಈಗ ಯಾಕಂತಂದ್ರೆ ಪ್ರತಿಯೊಂದು ಪ್ರಶ್ನೆಯೂ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಒಂದು ಕರ್ನಾಟಕದ ಮೇಲೆ ಕೇಳತ್ತಾನೋ, ಅಥವಾ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಮೇಲೆ ಕೇಳತ್ತಾನೋ, ಅಥವಾ ಏನು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಮೇಲೆ ಕೇಳಾಗ್ತಾನೋ, ನಮ್ಗೆ ಅರ್ಥ ಆಗಬೇಕು. ಮತ್ತು ಆ ಒಂದು ಪ್ರಶ್ನೆಯ ಒಂದು ಥೀಮನ್ನು ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡಿರಿ, ಇಲ್ಲಿ ಹೆಂಗೆ ಕೇಳ್ಯಾನಂತಂದ್ರೆ ರಾಜಮನೆತನ ಅದರ ಸ್ಥಾಪಕರ ಬಗ್ಗೆ ಕೇಳ್ಯಾನ್ರಿ, ಹೌದಲ್ವ? ಹಾಗಾದ್ರೆ ನಾವೇನು ಮಾಡ್ಬೇಕು ರೀ, ಓದಾಕತ್ತಾಗ ರಾಜ್ಯಮನೆತನ ಮತ್ತು ಸ್ಥಾಪಕದ ಮೇಲೆ ಜಾಸ್ತಿ ಒತ್ತು ಕೊಡಬೇಕು. ಈಗ ಇನ್ನೊಂದು ಪ್ರಶ್ನೆ ಕೃತಿಗಳ ಮೇಲೆ ಇದೆ ಅಂತಂದರೆ ಆ ಕೃತಿಗಳ ಮೇಲೆ ಕೊಡ್ಬೇಕು. ಇಲ್ಲಿ ನೋಡಿರಿ, ಈಗ ತೆರಿಗೆ ನೀತಿ ಬಗ್ಗೆ ಕೇಳ್ಯಾನ. ಹಾಗಾದ್ರೆ ನಾವು ಪ್ರಶ್ನೆ ಓದಾಕತ್ತಾಗ ಯಾವುದಾದ್ರು ತೆರಿಗೆ ಬಂದಾಗ ತೆರಿಗೆ ನೀತಿಗಳಂದ್ರೇನು, ಯಾವುದಾದ್ರು ಏನು ಕಾನ್ಸೆಪ್ಟ್ ಇರ್ತೈತಿ, ಎಷ್ಟು ತೆರಿಗೆ ಕೊಡಬೇಕಿರ್ತೈತಿ, ಅದನ್ನು ಯಾರು ಜಾರಿಗೆ ತೊಗೊಂಬಂದಾರ, ಯಾವಾಗ ತೊಗೊಂಬಂದಾರ ಅನ್ನುವಂಥ ಆಥರ್ ಬುಕ್ ಒಳಗೂ ಓದಬೇಕು. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬುಕ್ಸು ಕೂಡ ಹೆಲ್ಪ್ ಆಕ್ಕವ್ರಿ ನಿಮ್ಗೆ. ನೀವು ಹಿಸ್ಟ್ರಿಗೆ ಓದ್ತೀನಿ ಅಂದರೆ ಇಂಡಿಯನ್ ಹಿಸ್ಟ್ರಿಗೆ ಸೆಕೆಂಡ್ ಇಯರ್ ಬುಕ್ ಭಾಳ ಚೆನ್ನಾಗಿದೆ, ಅದನ್ನು ಓದ್ರಿ. ಈಗ ನೋಡಿರಿ, ಈಗ ಒಪ್ಪಂದಗಳು ಕೂಡ ಭಾಳ ಇಂಪಾರ್ಟೆಂಟ್. ಲಕ್ನೋ ಒಪ್ಪಂದ ಇದ್ರೊಳಗೆ ಏನು ಕೇಳ್ಯಾನಂತಂದ್ರೆ ಈ ಒಂದು ಒಪ್ಪಂದಗಳನ್ನು ಪರಿಗಣಿಸಿ ಸರಿಯಾದ ಒಪ್ಪಂದಗಳನ್ನು ಹೊಂದಿಸಿ ಅಂತ. ಒಂದು ಮಾತ್ರ ಸರಿ ಆಗ್ತದೆ, ಲಕ್ನೋ ಒಪ್ಪಂದ ಮಾತ್ರ ಆಗೈತಿ. ಈ ಗಾಂಧಿ ಇರ್ವಿನ್ ಒಪ್ಪಂದ ಅದು 1931 ಆಗೈತಿ. ಬಟ್ ಅಲ್ಲಿ ಕೇಳತ್ತಿರೋದು 1930 ಅಂತ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ನೋಡಿರಿ, ಈಗ ಹಳೆ ಶಿಲಾಯುಗ ಮತ್ತು ಹೊಸ ಶಿಲಾಯುಗ ಮತ್ತು ಏನು ಮಧ್ಯಶಿಲಾಯುಗದ ತಾಮ್ರ ಶಿಲಾಯುಗ ಏನದಲ್ಲ, ಅವುಗಳ ಸ್ಥಳಗಳ ಬಗ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ಯಾರ. ಹಾಗಾದ್ರೆ ನಾವು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಓದಾಕತ್ತಾಗ ಕೂಡ ನಾವು ಎಚ್ಚರಿಕೆಯಿಂದ ಓದಬೇಕು. ಅಂದರೆ ನಾವು ಈ ರೀತಿಯ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದ್ರಿಂದ ಏನು ಗೊತ್ತಾಗೈತಿ ಅಂತಂದ್ರೆ ನಾವು ಓದೋದ್ರೊಳಗಡೆ ಏನು ಓದಬೇಕು, ಏನು ಓದಬಾರ್ದು ಅಂತ. ಇಲ್ಲಿ ನೋಡಿ, ಬಿರುದುಗಳ ಮೇಲೆ ಪ್ರಶ್ನೆ ಕೇಳ್ಯಾನ. ಹಾಗಾದ್ರೆ ನಾವು ಬಿರುದುಗಳನ್ನು ಸರಿಯಾಗಿ ಓದ್ಕೋಬೇಕು. ಮತ್ತು ರಾಜಧಾನಿಗಳ ಮೇಲೆ ಕೂಡ ಪ್ರಶ್ನೆ ಕೇಳ್ಯಾನ. ಇಲ್ಲಿ ನೋಡಿರಿ, ಅಶೋಕನ ಶಾಸನಗಳ ಮೇಲೆ ಪ್ರಶ್ನೆ ಕೇಳ್ಯಾನ. ಹಾಗಂತಂದ್ರೆ ಶಾಸನಗಳು, ಬಿರುದುಗಳು, ಕೃತಿಗಳು ಇವೆಲ್ಲ ಭಾಳ ಮುಖ್ಯ ಆಕ್ಕವಲ್ರಿ. ಇಲ್ಲಿ ನೋಡಿರಿ, ಯುದ್ಧಗಳ ಮೇಲೆ ಸಂಬಂಧ ಪ್ರಶ್ನೆ ಕೇಳ್ಯಾನ. ಅಂದರೆ ಯಾವ್ಯಾವ ಯುದ್ಧದೊಳಗಡೆ ಯಾರ್ಯಾರು ಏನು ವೈಸ್ರಾಯ್ ಇದ್ದಾರೋ ಅಥವಾ ಗವರ್ನರ್ ಜನರಲ್ ಇದ್ದಾರೆ, ಯಾರಿದ್ರು, ನಾಯಕತ್ವ ಯಾರು ವಹಿಸಿದ್ರು, ಅದನ್ನು ಯಾವ್ದು ಸರಿ ಅಂತ ಕೇಳ್ಯಾನ. ಹಾಗಾಗಿ ಪ್ರತಿಯೊಂದು ಇಂಪಾರ್ಟೆಂಟ್. ಇಲ್ಲಿ ನೋಡಿರಿ, ದೇವಾಲಯಗಳು ಕೇಳ್ಯಾನ. ಚೋಳರು ಬಂದಾಗ ದೇವಾಲಯ ಕೇಳ್ಯಾನ. ಹಾಗಾದರೆ ಇಲ್ಲಿ ನೋಡಿರಿ, ಕೃತಿಗಳು ಕೇಳ್ಯಾನ. ಅಂದರೆ ಈ ಜೋಡಿಗಳು ಆತ್ಮಚರಿತ್ರೆಗಳು ಎಷ್ಟು ಸರಿಯಾಗಿದೆ, ಇದು ಮಿಡಲ್ ಇಂಡಿಯಾದಿಂದ ಬಂದಂಥ ಪ್ರಶ್ನೆ ಆಗೈತೆ ರೀ. ಹಿಂಗೆ ನಾನು ಏನು ಮಾಡ್ತೀನಿ, ಈಗ ಹಿಸ್ಟ್ರಿ ಓದಾಕತ್ರ ಹಿಸ್ಟ್ರಿ ಅಷ್ಟೇ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ ರೀ. ಮತ್ತು ನಾನು ಪೊಲಿಟಿಕಲ್ ಸೈನ್ಸ್ ಅಂದರೆ IC ಓದಾಕತ್ರ IC ಕ್ವಶನ್ಸ್ ಅಷ್ಟೇ ನಾನು ಪ್ರೀವಿಯಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಹಿಂಗೆ ಓದೋದ್ರಿಂದ ಏನಾಗ್ತದೆ ಅಂತಂದರೆ ನಾವು ಓದೋದ್ರೊಳಗಡೆ ವಿಷಯಗಳು ಸ್ಪಷ್ಟವಾಗಿ ಮತ್ತು ನಾವೇನು ಓದಾತೀನಿ ಅಂತ ನಮ್ಗೆ ಕ್ಲಾರಿಟಿ ಬರ್ತೈತಿ, ಹೌದಲ್ವಾ? ಸೊ ಹಂಗೆ. ಇನ್ನು ಈ ಪ್ರಶ್ನೆ ನೋಡಿರಿ, ಇದು ಬ್ರಿಟಿಷ್ ರಾಷ್ಟ್ರೀಯ ವಿರುದ್ಧ ಹೋರಾಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗೈತಿ. ಸೊ ಇದು ಕೂಡ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒಳಗೆ ಬರ್ತೈತಿ. ಇನ್ನು ಇಲ್ಲಿ ಏನು ಅಶೋಕನ ಶಾಸನಗಳು, ಕರ್ನಾಟಕಗಳು ಸಿಕ್ಕಂಥ ಏನು ಶಾಸನಗಳು ಅದರ ಬಗ್ಗೆ ಪ್ರಶ್ನೆ ಕೇಳ್ಯಾರ. ಸೊ ಹಿಂಗೆ ಭಾಳ ಇಂಪಾರ್ಟೆಂಟ್ ರೀ. ಈಗ ನೋಡಿರಿ, ಇಲ್ಲಿ 1ನೇ ಅಹಮದ್ ಬಹುಮನ್ ಶಾಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳ್ಯಾನ. ಹಂಗಂತಂದ್ರೆ ನಾವು ಕರ್ನಾಟಕ ಹಿಸ್ಟ್ರಿ ಇಂಪಾರ್ಟೆಂಟ್, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಇಂಪಾರ್ಟೆಂಟ್, ಮಿಡಿವಲ್ಲು ಇಂಪಾರ್ಟೆಂಟ್. ಇಲ್ಲಿ ಕರ್ನಾಟಕ ಹಿಸ್ಟ್ರಿ ಬಗ್ಗೆನೂ ಕೂಡ ಕೇಳ್ಯಾನ. ಯಾಕಂತಂದ್ರೆ ಆಫ್ಟರ್ ಇಂಡಿಪೆಂಡೆನ್ಸ್ ಆದಮೇಲೆ ಕರ್ನಾಟಕ ಹಿಸ್ಟ್ರಿ ಭಾಳ ಇಂಪಾರ್ಟೆಂಟ್, ಕರ್ನಾಟಕ ಏಕೀಕರಣ ಭಾಳ ಇಂಪಾರ್ಟೆಂಟ್. ಅದು ಆಲ್ರೆಡಿ ಕೊಟ್ಟೇ ಬಿಟ್ಟಾನ. ಇದು ಕರ್ನಾಟಕ ಹಿಸ್ಟ್ರಿ ಒಳಗೆ ಅಗೇನ್ ಮತ್ತೆ ಪ್ರಶ್ನೆ ಬಂದಿದೆ. ಅಂದರೆ 2ನೇ ವೀರ ಬಳ್ಳಾಳಿ ಯಾರಿಗೆ. ಇದಾದ್ಮೇಲೆ ರೀ ನಿಮ್ಗೆ ಗೊತ್ತೇ ಇದೆ, ಕಂಟಿನ್ಯೂಸ್ ಆಗಿ ಒಂದು
6:30 7 ಗಂಟೆ ನಾನು ಏನು ಸ್ಟಾರ್ಟ್ ಮಾಡಿ ಸ್ಟಡಿ ಸೆಷನ್ ಒಂದು 2 ಗಂಟೆ ಓದ್ತೀನಿ 9 ಗಂಟೆ ಮಟ್ಟ. 9 ಗಂಟೆ ಆದಮೇಲೆ ಮತ್ತೆ ನಾನು ಬ್ರೇಕ್ಫಾಸ್ಟ್ ಹೋಗ್ತೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇಡ್ಲಿ, ಕಾಮನ್ ಇಡ್ಲಿ ನಾನು ತೊಗೊಂಡಿನಿ. ಸೊ ಇನ್ನೊಂದೇನಂತಂದ್ರೆ ಈ ಒಂದು ಮಂದಾರ್ತಿ ದರ್ಶಿನಿ ಹೋಟೆಲ್ ಒಳಗಡೆ ಮಸ್ತಾಗಿ ಕೊಡ್ತಾರೆ. ಮತ್ತು ಇನ್ನೊಂದಂತಂದ್ರೆ ಎಷ್ಟು ಏನು ತಿಂತೀನಲ್ಲ ಅದೆಲ್ಲ ಕೂಡ ನನಗೆ ಖುಷಿ ಅನಿಸ್ತೈತಿ. ಸೊ ಅದಕ್ಕೆ ನಾನು ಇದೇ ಹೋಟೆಲ್ ಒಳಗೆ ತಿಂತೀನಿ. ಇನ್ನು ಸ್ಪರ್ಧಾ ಅರಿವು ಮ್ಯಾಗ್ಝಿನನ್ನು ನಾನು ಓದಿದೆ ನಾಷ್ಟ ಮಾಡಿದ ಬಂದಮೇಲೆ. ಈಗ ಸ್ಪರ್ಧಾ ಅರಿವು ಮ್ಯಾಗ್ಝಿನ್ ಕರೆಂಟ್ ಅಫೇರ್ಸ್ ಒಳಗೆ ನಾನು ಇದನ್ನು ಓದ್ತೀನಿ. ಯಾರೆಲ್ಲ ಸ್ಪರ್ಧಾ ವಿಜೇತ ಓದ್ತಿರೋ ಅಥವಾ ಬೇರೆ ಏನಾದರೂ ಓದ್ತಿದ್ರೆ ದಯವಿಟ್ಟು ಅದನ್ನೇ ಓದ್ರಿ, ಪರವಾಗಿಲ್ಲ. ಯಾಕೆಂತಂದ್ರೆ ನನಗೆ ಪ್ಯಾರಾಗ್ರಾಫ್ ಒಳಗಡೆ ಓದೋದು ಭಾಳ ಇಷ್ಟ ಆಗ್ತದೆ. ಅದಕ್ಕೆ ನಾನು ಇದನ್ನು ತೊಗೊತೀನಿ. ಮತ್ತು ಇನ್ನೊಂದು ಏನಂತಂದರೆ ನನಗೆ ಕಾನ್ಸೆಪ್ಟ್ ಕ್ಲಾರಿಟಿ ಆಗಬೇಕು, ಅದಕ್ಕೋಸ್ಕರ ನಾನು ಈ ಒಂದು ಮ್ಯಾಗ್ಝಿನನ್ನು ಓದ್ತಾ ಇದ್ದೀನಿ. ಮತ್ತು ಪ್ರತಿಯೊಂದು ಮ್ಯಾಗ್ಝಿನ್ಗೂ ಕೂಡ ಏನಿದೆ ಅಂತಂದರೆ ಬೆಲೆ ಇದೆ. ಸೊ ನಾ ಇದೇ ಮ್ಯಾಗ್ಝಿನ್ ಅಂತ ಹೇಳೋಂಗಿಲ್ಲ. ಸ್ಪರ್ಧಾ ವಿಜೇತನೂ ಕೂಡ ಭಾಳ ಚೆನ್ನಾಗಿದೆ. ಗ್ರೂಪ್ ಸಿನೂ ಕೂಡ ಹೊರಗೆ ಕವರ್ ಆಗ್ತದೆ, ಗ್ರೂಪ್ P1 ಗ್ರೂಪ್ ಬಿ ಕೂಡ. ಸೊ ನಾನು ನಿಮಗೆ ನನ್ನ ಫ್ರೆಂಡ್ಸ್ ಎಲ್ಲ ಅದನ್ನೇ ಓದ್ತಾರೆ, ನಿಮಗೂ ಕೂಡ ನೀವು ಓದ್ತಾ ಇದ್ರೆ ಅದನ್ನೇ ಓದ್ರಿ. ನಾನು ಅರಿವು ಓದ್ತೀನಿ. ಸೊ ಇದಾದಮೇಲೆ ನಾನು ಒಂದು ಅಗೇನ್ ಇದು ಫುಲ್ ಕರೆಂಟ್ ಅಫೇರ್ಸ್ ಕವರ್ ಮಾಡಿ ಕುಡಿದ್ನಿ. ಸಂಜೆಗೆ ಕುಡಿದು ಹೊರಗೆ ಸಿಕ್ಕಾಪಟ್ಟಿ ಮಳೆ ಬರೋ ವಾತಾವರಣ ಮತ್ತು ಸ್ವಲ್ಪ ಚಳಿ ಮಳೆ ಹಿಂಗಿತ್ತು. ಇದಾದಮೇಲೆ ಅಗೇನ್ ಮತ್ತೆ ಸಂಜೆ ನಾನು 5:30ಗೆ ಲೈಬ್ರರಿಗೆ ಹೋದ್ನಿ. ಕರೆಂಟ್ ಅಫೇರ್ಸ್ ಒಳಗೆ ಏನು ಸ್ವಲ್ಪ ಓದಿದ್ದೆ ಅಲ್ಲ ಅದನ್ನು ರಿವಿಷನ್ ಮಾಡಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಓದೋದಿತ್ತು. ಯಾಕೆಂತಂದರೆ ಇವತ್ತೊಂದು 40-50 ಪೇಜ್ ಓದಬೇಕಂತ ನಾನು ಡಿಸೈಡ್ ಮಾಡಿದೆ ಕರೆಂಟ್ ಅಫೇರ್ಸ್. ಸೊ ಆಲ್ಮೋಸ್ಟ್ ನಾನು ಕವರ್ ಮಾಡಿದೆ ಎಲ್ಲ ಕರೆಂಟ್ ಅಫೇರ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದು ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಿದ್ದು, ಮತ್ತು ಅಗೇನ್ ಏನು ಈ ಪ್ರಶಸ್ತಿಗಳು ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಕೃತಿಗಳಾಗಿರ್ಬೋದು ಅವುಗಳನ್ನು ಸ್ಪರ್ಧಾ ಅರಿವುದೊಳಗಡೆ ಜುಲೈ ತಿಂಗಳು ಕಂಪ್ಲೀಟಾಗಿ ಕವರ್ ಮಾಡೀನಿ. ಸೊ ಇದು ಹೆಲ್ಪ್ ಆಕೈತೆ ನಿಮ್ಗೆ. ಸೊ ನೀವು ಇದನ್ನು ತೊಗೋಬೋದು. ಇದ್ರೊಳಗಡೆ ಅವರು ಏನು ಕೊಟ್ಟಾರ, ಸಂವಿಧಾನದ ಬಗ್ಗೆ ವಿದುರ ನೀತಿ ಅಂತ ಕೊಟ್ಟಾರ. ಇದನ್ನು ಕೂಡ ನಾನು ಕವರ್ ಮಾಡಬೇಕಾಗಿದೆ, ಮಾಡಿಲ್ಲ, ಬಟ್ ಅದನ್ನು ಮಾಡ್ತೀನಿ. ಏನು ಮಾರ್ನಿಂಗ್ ಓದಿದ್ನೆಲ್ಲ ಅಥವಾ ರಿವಿಷನ್ ಮಾಡಿದ್ದೆ ಅದದ್ದು ಸ್ವಲ್ಪ, ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಶಾರ್ಟ್ ನೋಟ್ಸ್ ಏನಿದೆ ಸೊ ಅದನ್ನು ನಾನು ಮತ್ತೆ ರಿವಿಷನ್ ಮಾಡ್ತಾಯಿದ್ದೀನಿ, ಸ್ವಲ್ಪ ನೋಡತ್ತೀನಿ. ಅಂದರೆ ಈ ಕಾರ್ಲ್ ಪಿಯರ್ಸನ್ ಬಗ್ಗೆ ಆಗಿರ್ಬೋದು ಏನೇನಂತ. ಸೊ ಈ ಬುಕ್ಸ್ನೆಲ್ಲ ಓದಾದ್ಮೇಲೆ ಮತ್ತು ಅಗೇನ್ ನನಗೆ ಇನ್ನೂ ಕ್ಲಿಯರಾಗಿ ಓದಬೇಕಂತ ಅನಿಸ್ತದಲ್ಲ. ಸೊ ಅದಕ್ಕೆ ನಾನು ಶೈಕ್ಷಣಿಕ ಮನೋವಿಜ್ಞಾನ ವಾಮದೇವಪ್ಪ ಪುಸ್ತಕ ಕೂಡ ನಾನು ಕಾನ್ಸೆಪ್ಟನ್ನ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಮತ್ತು ವೊಕ್ಯಾಬ್ಲರಿಯನ್ನು ಹೆಚ್ಚಿಕೊಳ್ಳಿಕ್ಕೆ ಮತ್ತು ಸ್ವಲ್ಪ ಓದ್ತಿರ್ತೀನಿ ಡೈಲಿ. ಯಾಕಂತಂದ್ರೆ ನಾನು ಇದನ್ನು ಬಿಟ್ಟು ಓದೋದು ಅಂತಂದ್ರೆ ನನಗೆ ಮರ್ತು ಬಿಡ್ತೈತಲ್ಲ. ಸೊ ಹಾಗಾಗಿ ನಿಮಗೆಲ್ಲ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ ಒಂದು 5-10 ನಿಮಿಷ ನಿಮ್ಗೆ ಯಾವುದಾದ್ರೂ ಬುಕ್ಕು ಓದಿಲ್ಲ ಅನಿಸಿದ್ರೆ ಅಥವಾ ಓದಬೇಕಂತ ಅನಿಸಿದ್ರೆ ಅದನ್ನ ಜಸ್ಟ್ ಕಣ್ಣು ಹಾಸ್ರಿ, ನೀವು ಓದಿದ್ದನ್ನು ಕಣ್ಣು ಹಾಸ್ರಿ. ನಿಮ್ಗೊಂದು ಏನೋ ಒಂದು ಗೊತ್ತಿಲ್ಲ ನಿಮ್ಮ ಮನಸ್ಸಿಗೆ ಅಷ್ಟು ಆತ್ಮವಿಶ್ವಾಸ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದು ಭಾಳ ಮುಖ್ಯ ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನಾವು ಆ ಸಬ್ಜೆಕ್ಟಿಂದ ದೂರ ಹೋದಂಗೆ ಸಬ್ಜೆಕ್ಟ್ ಕೂಡ ನಮ್ಮಿಂದ ದೂರ ಹೋಗ್ತೈತಿ. ಇದನ್ನು ನಾವು ನೆನಪಿಟ್ಕೊಳ್ಬೇಕಾ, ಇದು ಬಹಳ ಮುಖ್ಯ ಆಗ್ತೈತಿ ಲೈಫ್ ಒಳಗಡೆ. ಇದಾದಮೇಲೆ ನೈಟ್ ಒಂದು 10 ಗಂಟೆ ಆಗಿತ್ತು, 10-15. ಸೊ ಹೀಗಾಗಿ ನಾನು ಮತ್ತೆ ನನ್ನ ರೂಮಿಗೆ ಬರಬೇಕಾಗಿತ್ತು. ರೂಮ್ ಬಂದು ಮತ್ತೆ ಮಲ್ಕೋಬೇಕಿಲ್ಲ ಅಂದ್ರೆ ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಬೇಗನೆ ಹೇಳೋಕ್ಕಾಗಂಗಿಲ್ಲ. ಹೀಗಾಗಿ ನಾನು ಬೆಳಿಗ್ಗೆ ಜಲ್ದಿ ಬೇಗನೆ ಹೇಳ್ಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಜಲ್ದಿ ಬಂದು ಮಲ್ಕೊಳಕ್ಕೆ ಹೊಂಟಿದ್ನಿ. ಈಗ ನಿಮ್ಗೆ ಗೊತ್ತೇ ಇದೆ ಇವತ್ತಿನ ಸ್ಟಡಿ ಬ್ಲಾಗ್ ನಿಮ್ಗೆ ಏನಾದರೂ ಅನಿಸಿದ್ರೆ ಅಥವಾ ನಿಮ್ಗೆ ಏನಾದರೂ ಹೇಳ್ಬೇಕು ಅನಿಸಿ ಕೆಳಗೆ ಕಮೆಂಟ್ ಬಾಕ್ಸು